ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಗುರುವಾರ ಆಫ್ಟರ್ನೂನ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ರೊಟೀನ್ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಇದು ನೆಕ್ಸ್ಟ್ ನಾನು ಆಫ್ಟರ್ನೂನಿಂದ ನನ್ನ ರೊಟೀನ್ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಪಾಪು ತುಂಬಾ ಆಟ ಆಡ್ತಾ ಇದ್ದಾಳೆ ಚೆನ್ನಾಗಿ. ಟಿ ವಿಯಲ್ಲಿ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು, ಅದನ್ನೆಲ್ಲ ಕೇಳಿಕೊಂಡು ಅವಳಿಗೆ ಒಂದು ಟವಲ್ ಇಟ್ಟಿದ್ದೆ ಪಕ್ಕದಲ್ಲಿ ಸೋಫಾ ಹತ್ರ. ಅದನ್ನ ತೊಗೊಂಡು ಹೆಂಗೆ ಆಡ್ತಿದ್ದಾಳೆ ನೋಡಿ. ಫುಲ್ಲು ತುಂಬ ಖುಷಿಯಿಂದ ಆಡ್ತಿದ್ದಾಳೆ. ಅವ್ರ ತಾತ ಜೊತೆನೂ ಆಟ ಆಡ್ತಾ ಇದ್ದಾಳೆ ಅವಳು. ಫ್ರೆಂಡ್ಸ್, ಹಾಗೆ ಇವಾಗ ನನ್ನ ಹಸ್ಬೆಂಡ್ ಬಗ್ಗೆ ಹಾಗೆ ನನ್ನ ಬಗ್ಗೆ ನಮ್ಮಿಬ್ಬರ ಬಾಂಧವ್ಯ ಬಗ್ಗೆ ನಿಮ್ಮ ಹತ್ರ ಒಂದು ಸ್ವಲ್ಪ ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಸೊ ಇವಾಗ ನಾನು ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಇತ್ತು. ಸೊ ಪಾತ್ರೆಗಳೆಲ್ಲ ಜಾಸ್ತಿನೇ ಇದ್ವು. ನಾನೆಲ್ಲ ಒಂದೊಂದೇ ತೊಳಿತಾ ಇದ್ದೀನಿ. ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ರೆ ಆಮೇಲೆ ಫ್ರೀ ಆಗುತ್ತೆ. ಈ ಟೈಮಲ್ಲಿ ಪಾಪು ಮಲ್ಕೊಂಡಿದ್ಲು. ಹಾಗೆ ಮೂವಿ ಕೂಡ, ಇಂಟ್ರೆಸ್ಟ್ ಆಗಿರೋ ಮೂವಿ ಕೂಡ ನೋಡ್ತಾ ಇದ್ದೆ. ಅಡ್ವರ್ಟೈಸ್ಮೆಂಟ್ ಬಂದಾಗ ಅಡುಗೆ ಮನೆಗೆ ಬರೋದು, ಪಾತ್ರೆಗಳು ತೊಳೆದಿಕ್ಬಿಟ್ಟು ಹೋಗ್ಬಿಡೋದು. ಸೊ ಆ ರೀತಿ ಮಾಡ್ತಾಯಿದ್ದೆ ನಾನು. ಮೂವಿ ಸ್ವಲ್ಪ ಇಂಟ್ರೆಸ್ಟ್ ಆಗಿತ್ತು ನನಗೆ. ಥ್ರಿಲ್ಲರು ಮತ್ತು ಸಸ್ಪೆನ್ಸ್ ಮೂವಿ ತುಂಬ ಇಷ್ಟ ಆಗುತ್ತೆ. ಸೊ ಯಾವ ಮೂವಿ ನೋಡ್ತಾ ಇದ್ದೆ ಅಂದರೆ ಅದ್ಯಾವುದೋ ಡಿಟೆಕ್ಟಿವ್ ಅಂತ ಮೂವಿ ಬರ್ತಾಯಿತ್ತು. ಸೊ ಅದು ನೋಡ್ತಾಯಿದ್ದೆ, ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅಡ್ವರ್ಟೈಸ್ಮೆಂಟ್ ಮುಗಿಯೋಷ್ಟೊತ್ತಲ್ಲಿ ನಾನು ಪಾತ್ರೆಗಳು ತೊಳಿಬೇಕು ಅಂತ ಅಂದ್ಬಿಟ್ಟು ಬೇಗ ಪಾತ್ರೆಗಳು ತೊಳಿತಾ ಇದ್ದೀನಿ. ಸೊ ತುಂಬ ದಿವಸ ಆಯಿತು ಮೂವಿ ನೋಡಿ. ಇವತ್ತು ಒಂದು ಒಳ್ಳೆ ಮೂವಿ ನೋಡ್ತಾ ಇದ್ದೀನಿ ಅಂತ ನನಗಂತೂ ಖುಷಿನೇ. ನಿದ್ದೆ ಬರಲಿಲ್ಲ, ಇಲ್ಲಾಂದಿದ್ದರೆ ಪಾಪ ಹತ್ರ ಮಲ್ಕೊಂಡ್ಬಿಡ್ತಾಯಿದ್ದೆ ನಾನು. ಸೊ ಪಾತ್ರೆಗಳೆಲ್ಲ ತೊಳ್ಕೊಂಡಾಗಿದೆ. ದೊಡ್ಡದೊಂದು ಬಾಣಲೆ ಇತ್ತು, ಅದನ್ನು ನಾನು ಹಾಗೆ ಬಿಟ್ಟಿದ್ದೀನಿ ಸ್ವಲ್ಪ ನೆನೀಲಿ ಅಂತ. ಇನ್ನು ಮಿಕ್ಕಿದ ಪಾತ್ರೆಗಳೆಲ್ಲ ತೊಳ್ಕೊಂಡೆ. ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಗುರುವಾರ ಅಲ್ಲ, ನನ್ನ ಹಸ್ಬೆಂಡ್ ಉಪವಾಸ ಇದ್ದರು, ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಸೊ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ನಾನು ಹೋಗ್ತಾ ಇಲ್ಲ, ನನ್ನ ಹಸ್ಬೆಂಡು ಮತ್ತು ಪಾಪು ಇಬ್ಬರು ಹೋಗ್ತಾ ಇದ್ದಾರೆ. ಹಾಗೆ ರಿಟರ್ನ್ ಬ್ಯಾಕ್ ಬರ್ತಾ ಇದ್ದಾರೆ. ಬೇಕ್ರಿಗೆ ಹೋಗಿದ್ರು, ಹಾಗೆ ಮತ್ತು ಕೆಲವು ಅಡುಗೆ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ಮನೆಗೆ. ಇದು ವಿಡಿಯೋ ತುಂಬ ದಿವಸಗಳದ್ದು ಹಳೆ ವಿಡಿಯೋ. ಅಂದರೆ ನಾನು ಬೇರೆ ಚಾನಲಲ್ಲಿ ಹಾಕಿದ್ದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಇದೊಂದು ವಿಡಿಯೋ ಇತ್ತು, ಶೇರ್ ಮಾಡ್ಕೊಬೇಕು ಅನಿಸು, ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ತುಂಬ ದಿವಸಗಳಾದಮೇಲೆ ಊಟ ಮಾಡಿಸಿದ್ದು ನನ್ನ ಹಸ್ಬೆಂಡು. ಸೊ ಒಂದು ವಿಷಯ ಹೇಳ್ಬೇಕಂತಂದರೆ, ಇವಾಗ ತುಂಬಾ ಕಷ್ಟಪಡ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಯಾಕೆ ಅಂತಂದರೆ ತುಂಬ ಪ್ರಯತ್ನ ಪಡ್ತಾಯಿದ್ದಾರೆ. ಅವ್ರ ಅಪ್ಪದು ಕೆಲವು ಜಮೀನಿದೆ, ಅದರಿಂದ ಒಂದಷ್ಟು ಅಮೌಂಟ್ ಬಂದರೆ ನಾನೇ ಒಂದು ಸ್ವಂತ ಅಂಗಡಿ ಹಾಕ್ಕೊಬೋದು, ಒಂದು ಬಿಸ್ನೆಸ್ ಮಾಡೋಣ ಅಂತ ತುಂಬ ಕಷ್ಟಪಡ್ತಿದ್ದಾರೆ. ಬಟ್ ಸಂಬಂಧಿಕರಲ್ಲಿ ಇರ್ತಾರಲ್ಲ ಕೆಲವರು, ಅವ್ರಿಗೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ತುಂಬಾ ತೊಂದರೆ ಕೊಡ್ತಾಯಿದ್ದಾರೆ ನಮಗೆ. ನಾನು ಬೇಕಾದರೆ ಮುಂದಿನ ವ್ಲಾಗಲ್ಲಿ ಅವೆಲ್ಲ ಶೇರ್ ಮಾಡ್ಕೊತೀನಿ, ಯಾಕೆ ಇಷ್ಟು ತೊಂದರೆ ಕೊಡ್ತಾಯಿದ್ದಾರೆ, ಏನು ಯಾಕೆ ಅಂತ. ಸೊ ತುಂಬ ಕಷ್ಟಪಡ್ತಾಯಿದ್ದಾರೆ. ಮೊದಲಿಂದನೂ ಅಷ್ಟೇ, ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂದರೆ ಅವ್ರಿಗೂ ಒಂದಿಗೆ ಇಷ್ಟ ಇಲ್ಲ. ಅಂದರೆ ನಮ್ಮ ಅಪ್ಪ ಅಮ್ಮ ಆ ಥರ ಏನಾದರೂ ಅಮೌಂಟ್ ಇಸ್ಕೊಳ್ಳೋಕ್ಕೆ ಅದೆಲ್ಲ ಅವ್ರಿಗೆ ಇಷ್ಟನೇ ಆಗೋಲ್ಲ. ನಾನೇ ಬಲವಂತವಾಗಿ ನಾನೇ ಇಸ್ಕೊಂಡು ಏನಕ್ಕಾದರೂ ಯೂಸ್ ಮಾಡೋಕ್ಕೆ, ಮುಖ್ಯವಾಗಿರೋದಕ್ಕೆ ನಾನೇ ಇಸ್ಕೊಡ್ತೀನಿ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ನನಗೂ ಇಷ್ಟ ಇಲ್ಲ. ಸೊ ನಾನು ಅದಕ್ಕೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡೋಣ ಅಂತ ನಾನು ಅಷ್ಟೊಂದು ಕಷ್ಟಪಡ್ತಿರೋದು, ಅಷ್ಟೊಂದು ಇಷ್ಟಪಡ್ತಿರೋದು ಅದಕ್ಕೆ. ಸೊ ನಂದು ಅಂತ ಒಂದು ಅರ್ನಿಂಗ್ ಆದರೆ ಚೆನ್ನಾಗಿರುತ್ತೆ ಅಂತ. ಅಪ್ಪ ಅಮ್ಮಗೆ ಅಂತ ಎಷ್ಟು ದಿವಸ ಅಂತ ತೊಂದರೆ ಕೊಡೋದು ಹೇಳಿ. ಅಷ್ಟು ಚೆನ್ನಾಗಿರಲ್ಲ ನಾವು. ನಮ್ಮದೇ ಅಂತ ಒಂದು ದುಡಿಮೆ ಅಮೌಂಟು ಅನ್ನೋದು ಇರಬೇಕು. ನನ್ನ ಹಸ್ಬೆಂಡು ತುಂಬಾ ಕಷ್ಟಪಡ್ತಾಯಿದ್ದಾರೆ, ಆದರೆ ಆಗ್ತಾಯಿಲ್ಲ. ನಾವು ಒಂದೊಂದು ಸರಿ ನೋಡಿದ್ರೆ ಪಾಪ ಅನಿಸುತ್ತೆ. 1 ತಿಂಗಳು ಪೂರ್ತಿ ಓಡಾಡಿದ್ರು ಆ ಒಂದು ಜಮೀನು ತಗೊಬೇಕು ಅಂತ. ಬಟ್ ಅದು ಆಗಲೇ ಇಲ್ಲ. ಸೊ ತುಂಬ ಕಷ್ಟಪಡ್ತಾಯಿದ್ದಾರೆ. ನನ್ನ ತುಂಬ ಪ್ರೀತಿ ಕೂಡ ಮಾಡ್ತಾರೆ ನನ್ನ ಹಸ್ಬೆಂಡು. ಸೊ ಹೀಗಿದೆ ಸದ್ಯಕ್ಕೆ ನಮ್ಮ ಜೀವನದ ಕತೆ ಹಿಂಗಿದೆ. ಯಾವುದು ಅಂದ್ಕೊಂಡಿದ್ದು ಆಗ್ತಾಯಿಲ್ಲ.
ಏನಾದರೂ ಒಂದು ದಾರಿ ಕೊಡಬೇಕು, ಆ ದೇವರೇ ದಾರಿ ಕೊಡಬೇಕಷ್ಟೆ. ಆದರೆ ನಾವು ಯಾರೇ ಏನೇ ಮಾಡಲಿ, ಏನೇ ಅಂದ್ಕೊಳ್ಳಿ, ಬಟ್ ನಾವು ಅಂದ್ಕೊಂಡಿರೋ ಕೆಲಸ ಮಾಡಲೇಬೇಕು, ಸಾಧಿಸಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇದೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಸೊ ವಿಡಿಯೋ ಇಷ್ಟ ಆಯಿತಾ? ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.